ಹಲೋ ಹಾಯ್ ನಮಸ್ಕಾರ. ಅಶ್ವವೇಗ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಕಾರ್ತಿಕ್. ಕಾಕ್ರೋಚ್ ಕಿಚ್ಚು ಈಗಾಗಲೇ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನಡೆತಿರುವಂತಹ ಈ ಒಂದು ಪ್ರತಿಭಟನೆಯಲ್ಲಿ ಪೊಲೀಸ್ ಲಾಠಿ ಚಾರ್ಜ್ ಕೂಡ ಆಯಿತು. ನಿನ್ನೆ ಸಿಜೆಪಿ ಕಾರ್ಯಕರ್ತರು ಅಧಿವೇಶನಕ್ಕೆ ಮುತ್ತಿಗೆ ಹಾಕಿದ್ರು. ಮುತ್ತಿಗೆ ಹಾಕಿದಂತ ಸಂದರ್ಭದಲ್ಲಿ ಪೊಲೀಸರು ನೋಡುವಷ್ಟು ನೋಡಿ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಇದರ ಮೇಲೆ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಲೇಬೇಕು ಅಂತ ಸಿಜೆಪಿ ಕಾರ್ಯಕರ್ತರು ಒತ್ತಾಯಿಸ್ತಾ ಇದ್ದಾರೆ. ಒಂದು ಕಡೆ ವಾಂಗ್ಚುಕ್ ಅವರು 3 ಷರತ್ತುಗಳನ್ನ ಕೂಡ ಹಾಕಿದ್ದಾರೆ. ಇದ್ರ ಮಧ್ಯೆ ಏನಾಗುತ್ತೆ ಅನ್ನೋದನ್ನ ಪಬ್ಲಿಕ್ ಒಪಿನಿಯನ್ ಕೇಳೋಣ, ಬನ್ನಿ ಏನ್ ಹೇಳ್ತಾರೆ ನೋಡೋಣ. ಸರ್ ನಮಸ್ತೆ. ನಮಸ್ತೆ. ಸಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ ಅಂತ ಹೇಳಿದ್ರು, ನಾವು ನೋಡಿದ್ವಿ. ಆದರೆ ಒಂದು ಅಲ್ಲಿ ಸಿಜೆಪಿ ಕಾರ್ಯಕರ್ತರು ಮಾಡ್ತಾ ಇರೋ ಪ್ರತಿಭಟನೆ ಇದೆಯಲ್ಲ, ಸರಿ ಇಲ್ಲ. ಯಾರ್ಯಾರನ್ನೋ ಕರ್ಕೊಂಬಂದು ಅದು ಏನೇನೋ ಮಾಡಿ ರಾಜಕೀಯ ಮಾಡಿ ಅದು ಕಡೆಗೆ ನಮ್ಮ ಹಿಂದೂಗಳಿಗೆ ಧಕ್ಕೆ ತರ್ತಾ ಇದೆ ಹೊರತು ಅದು ಬೇರೆ ಏನಿಲ್ಲ. ಅಲ್ಲೆಲ್ಲ ಮೋಸ ನಡೀತಾ ಇದೆ. ಅದು ಜೆನ್ಸಿ ಅರ್ಥ ಮಾಡ್ಕೋಬೇಕು ಅಷ್ಟೇ ಹೊರತು ಬೇರೆ ಏನಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮಾಡಲಿ, ನಾವೇನದೇನು ಬೇಡ ಅನ್ನಲ್ಲ. ಆದರೆ ಅವರು ಬೇರೆ ವಿಧವಾಗಿ ತಗೊಂಡು ಹೋಗ್ತಾ ಇದ್ದಾರೆ, ಅದು ಮಹಾ ತಪ್ಪು. ಈಗ ಧರ್ಮೇಂದ್ರ ಪ್ರಧಾನ್ ಅವರು ಎಜುಕೇಶನ್ ಮಿನಿಸ್ಟರ್ ಅವರು ರಾಜೀನಾಮೆ ಕೊಡು ಅಂತ ಒಂದ್ ಕಡೆ ಒತ್ತಾಯಿಸ್ತಾ ಇದ್ರೆ, ನಿನ್ನೆ ಸಿಜೆಪಿ ಕಾರ್ಯಕರ್ತರ ಮೇಲೆ ಲಾಠಿ ಪ್ರಹಾರ ಆಯಿತು. ಸ್ಟೂಡೆಂಟ್ಗಳ ಮೇಲೆ ಲಾಠಿ ಪ್ರಹಾರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಮುತ್ತಿಗೆ ಹಾಕೋದು ಸರಿನಾ? ನೀವು ಹೇಳೋದು ಅವ್ರ ಮೇಲೆ ಲಾಠಿ ಪ್ರಹಾರ ಆಗಿರೋದು ತಪ್ಪು ಅಂತ ನಾವು ಭಾವಿಸ್ಬೋದು. ಆದರೆ ಅವರು ಮುತ್ತಿಗೆ ಹಾಕೋದು ಸರಿನಾ? ಅವರು ಕರೆಕ್ಟಾಗಿದ್ದರೆ ಅವರು ಕರೆಕ್ಟಾಗಿರ್ತಾರೆ. ಇವ್ರು ಮಾಡೋ ತಪ್ಪಿಗೆ ಅವ್ರನ್ನ ಇದು ಬೆಂಬಲ ಕೊಡೋದು ತಪ್ಪು. ಅದು ಸಿಜೆಪಿ ಕಾರ್ಯಕರ್ತರಿಗೂ ಬೆಂಬಲ ಕೊಡೋದು ತಪ್ಪು. ಧರ್ಮೇಂದ್ರ ಪ್ರಧಾನ್ ಮಾಡದೇ ಇರೋದು, ರಿಸೈನ್ ಮಾಡದೇ ಇರೋದನ್ನು ತಪ್ಪೆ. ಅದೇನು ನಾವು ಸಮರ್ಥಿಸಲ್ಲ. ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ, ನಿನ್ನೆ ಅದೇನು ಸಿಜೆಪಿ ಕಾರ್ಯಕರ್ತರಂತ ಬಂದಿದ್ರಲ್ಲ, ಅವರು ಸಿಜೆಪಿ ಕಾರ್ಯಕರ್ತರಲ್ಲ, ಇದು ಕಾಂಗ್ರೆಸ್ನ ಕುಮ್ಮಕ್ಕು, ಬೇರೆ ಪಾರ್ಟಿಗಳ ಕುಮ್ಮಕ್ಕು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಂತ? ಕುಮ್ಮಕ್ಕು ರಾಜಕೀಯವಾಗಿ ನಡೀತಾ ಇದೆ. ಆಕ್ಚುಲಿ ಸಿಜೆಪಿ ಕಾರ್ಯಕರ್ತರು ಅದು ಏನು ಮುಖ್ಯ ಉದ್ದೇಶದಿಂದ ಬಂದರೋ ಆ ಉದ್ದೇಶನ ಬಿಟ್ಬಿಟ್ಟು ಅದು ರಾಜಕೀಯ ಮಾಡ್ತಾ ಇದ್ದಾರೆ. ಇವಾಗ ಅದಕ್ಕೆ ಆಪ್ ಬೆಂಬಲ ಕೊಡ್ತಾ ಇದೆ, ಬೇರೆ ಅಪೋಸಿಷನ್ ಅವರೆಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಇನ್ನೇನಿದೆ, ಅದು ರಾಜಕೀಯ ಆಗೋಯ್ತು. ಇವಾಗ ಅದನ್ನು ಮುತ್ತಿಗೆ ಹಾಕಿದ್ರೆ ರಾಜಕೀಯ ಮುತ್ತಿಗೆ ಅಂತಾರೆ ಹೊರತು ಸಿಜೆಪಿ ಮುತ್ತಿಗೆ ಅಂತ ಯಾರು ಹೇಳೋದಿಲ್ಲ. ಈಗ ವಾಂಗ್ಚುಕ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಅವ್ರಿಗಾಗಲೇ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ. ಇಷ್ಟು ದಿನಗಳ ಕಾಲ ಈಗಾಗಲೇ ಉಪವಾಸನ ಕೂಡ ಮಾಡಿದ್ದಾರೆ. ಸೊ ಅವ್ರಿಗೆ ನ್ಯಾಯ ದೊರಕುತ್ತಾ ಅಂತೀರಾ? ಅದು ಅವ್ರು ಏನು ಉದ್ದೇಶದಿಂದ ಮಾಡಿದಾರೋ ಅವ್ರನ್ನ ಅಲ್ಲಿಂದ ಕರ್ಕೊಂಬಂದು ಇವರು ಅವರ ಉದ್ದೇಶನ ಇದು ಮಾಡಿದ್ರು. ಧರ್ಮೇಂದ್ರ ಪ್ರಧಾನ್ ಮಂತ್ರಿ ಮೇಲೆ ಅವ್ರನ್ನ ತಂದು ಒತ್ತಾಯ ಮಾಡಿದ್ರು. ಆದರೆ ಅದು ಸತ್ಯಾಗ್ರಹ ಕೂತ್ಕೊಂಡ್ಮೇಲೆ ಬಂದು ಮಾಡಿದ ರಾಜಕೀಯ ಎಲ್ಲ ಏನಾಯಿತು? ಎಲ್ಲ ಉಲ್ಟಾ ಆಯಿತು. ಇದು ನಮ್ಮ ಅಣ್ಣಾ ಹಜಾರೆನ ಕರ್ಕೊಂಬಂದು ಏನು ಮಾಡಿ ಕೇಜ್ರಿವಾಲ್ ಏನು ಮಾಡಿದ್ರು ಅದೇ ಥರ ಇದೆ. ಸೋನಮ್ ವಾಂಗ್ಚುಕ್ನ ಕರ್ಕೊಂಬಂದು ಇವರು ಅದೇ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಇನ್ನೇನು ಅಲ್ಲಿ ಒಳ್ಳೇದೇನು ನಡೀತಾ ಇಲ್ಲ. ಸ್ಟೂಡೆಂಟ್ಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಫೈನಲಿ? ಸ್ಟೂಡೆಂಟ್ಸು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಪ್ರತಿಭಟನೆ ಮಾಡಲಿ, ತಪ್ಪಿಲ್ಲ. ಆದರೆ ಅದನ್ನು ತಗೊಂಡು ಅಲ್ಲಿ ಡ್ಯಾನ್ಸ್ಗಳಾಡೋದು, ಮಜಾ ಮಾಡೋದು, ಕ್ರಿಕೆಟ್ ಆಡೋದು ಎಲ್ಲ ನಾವು ನೋಡ್ತಾ ಇದ್ದೀವಿ ನ್ಯೂಸಲ್ಲಿ. ಅದು ಮಹಾ ತಪ್ಪು. ಶಾಂತಿಯುತವಾಗಿ ಹೋರಾಡಲಿ, ತಪ್ಪಿಲ್ಲ ಅದು. ಸೊ ಇಷ್ಟೊತ್ತು ನಾವು ನೀಟ್ ವಿಚಾರವಾಗಿ ಮಾತಾಡಿದ್ವಿ. ಈಗ ನಿನ್ನೆ ಸಚಿವ ಸಂಪುಟ ಸಭೆ ಕರೆದಿದ್ದಾರೆ DCM DK ಶಿವಕುಮಾರ್ ಅವರು. ಇಷ್ಟು ಬರಪೀಡಿತ ಪ್ರದೇಶವಾಗಿದೆ, ಈಗಾಗಲೇ ಮಳೆ ಬರ್ತಾ ಇಲ್ಲ, ಎಷ್ಟೋ ರೈತರು ಸಂಕಷ್ಟದಲ್ಲಿದ್ದಾರೆ. ಸೊ ಇದ್ರ ಮಧ್ಯೆ ಮಂತ್ರಿಗಿರಿಗೆ ಹೊಡೆದಾಡ್ತಾ ಇದ್ದಾರೆ, ಇದಕ್ಕೇನಂತೀರಿ? ಅದು ಎಲ್ಲ ರಾಜಕೀಯ ಪಾರ್ಟಿಗಳಲ್ಲಿ ಇದೇ ಗೋಳೆ. ಅವ್ರ ಸ್ವಾರ್ಥಕ್ಕಾಗಿ ಮಂತ್ರಿಗಳಾಗ್ತಾ ಇದ್ದಾರೆ, ಅವ್ರ ಸ್ವಾರ್ಥಕ್ಕಾಗಿ ಅವರು MLA ಗಳಾಗ್ತಾ ಇದ್ದಾರೆ ಹೊರತು ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಇದಕ್ಕಾಗಿ ಏನೂ ಮಾಡ್ತಾ ಇಲ್ಲ. ಇದು ಅವ್ರದ್ದು ಗೋಲ್ ಅಷ್ಟೇ. ಅವ್ರ ಗೋಲ್ ಏನು ಅಂದರೆ ಅವ್ರು ಚೆನ್ನಾಗಿರೋದಂದೇ ಒಂದು ಗೋಲ್. ಸೊ ಪಟ್ಟು ಬಿದ್ದು CM ಸ್ಥಾನಕ್ಕೆ ಬಂದಿದ್ದಾರೆ DCM DK ಶಿವಕುಮಾರ್ ಅವರು. CM ಸ್ಥಾನಕ್ಕೆ ಬಂದು ಈಗ ಒಂದು 20-15 ದಿನ ಕಳೆದು ಹೋಗಿದೆ. ಸೊ ಇಷ್ಟರಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿರ್ಬೋದು ಅಂತೀರಾ? ಸರ್, ಏನು ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿನ ಮಾತಾಡ್ತಾ ಇದ್ದಾರೆ ಅಷ್ಟೇ. ಇವಾಗ ಅವರು ಕೃಷ್ಣ ಬೈರೇಗೌಡರು ಬಂದರು, ಫುಟ್ಪಾತ್ ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಅಂದರು. ಎಲ್ಲ ಕಡೆ ಕ್ಲಿಯರ್ ಮಾಡ್ಸೋಕೆ ಆಯ್ತಾ ಅವ್ರ ಕೈಯಲ್ಲಿ? ಅವಿನಿ ರೋಡಲ್ಲಿ ಹೋಗಿ ನೋಡಿ, ಇವತ್ತು ಹಂಗೆ ಇದೆ. ಶಿವಾಜಿನಗರದಲ್ಲಿ ಹೋಗಿ ನೋಡಿ, ಇವತ್ತು ಹಂಗೆ ಇದೆ. ಎಲ್ಲೇ ಆಯ್ತು? ಬಸವನಗಿರಿಯಲ್ಲಿ ನೋಡಿ, ಇಲ್ಲೂ ಹಂಗೆ ಇದೆ. ಏನಾಯ್ತು? ಇವ್ರು ಏನು ತೆರವು ಮಾಡಿದ್ರು, ಏನು ಮಾಡಿದ್ರು? ಅದು ನಾವು ಸುಮ್ಮನೆ ಎಲ್ಲ ಮಾತುಗಳು ಹೇಳ್ತಾರೆ, ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಎಲ್ಲ ಅಂತಾರೆ. ಆಮೇಲೆ ಶಿಲಾನ್ಯಾಸಗಳೆಲ್ಲ ಮಾಡ್ತಾರೆ. ಆಮೇಲೆ ಏನು ಮಾಡಿದ್ರು ಎಲ್ಲ ಶೂನ್ಯನೇ. ಇವತ್ತು ಒಂದು ದಿವಸ ಹೇಳ್ತೀನಿ, ನಮ್ಮ ಬೇರೆ ರಾಜಕೀಯ ಪಾರ್ಟಿಗಳು ಒಂದು ಪ್ರಾಜೆಕ್ಟ್ ಹಾಕಿದ್ರು ಅಂದರೆ ಅದಕ್ಕೆ ಟೈಮ್ ಇರೋದು. ಆದರೆ BJP ಬಂದ ಮೇಲೆ ಒಂದು ನಾವು ನೋಡಿದ್ದು ಒಳ್ಳೇದೇನು ಅಂದರೆ, ಅವ್ರು ಒಂದು ಟೈಮ್ ಹಾಕಿದ್ರು ಅಂದರೆ ಆ ಟೈಮಲ್ಲಿ ಮುಗಿಸಿ ಆ ಕೆಲಸನ, ಇಲ್ಲ ಮ್ಯಾಕ್ಸಿಮಮ್ ಒಂದು 10% ಟೈಮ್ ಎಕ್ಸ್ಟ್ರಾ ಆಗಿರ್ಬೋದು ಅಷ್ಟೇ, ಎಲ್ಲ ಮುಗಿಸಿ ಹೋಗ್ತಾ ಇದ್ದಾರಲ್ಲ, ಇದು ಡೆವಲಪ್ಮೆಂಟ್. ಅವ್ರು ಯಾವ ಪಾರ್ಟಿ ಆದರೆ ನಮಗೇನು? ನಮಗೆ ಬೇಕಾಗಿರೋದು ಅಲ್ಟಿಮೇಟು ನಮಗೆ ರಿಸಲ್ಟ್ ಅಷ್ಟೇ ಬೇಕಾಗಿರೋದು. ನಮ್ಮ ಇದರಲ್ಲಿ ನಮಗೆ ಅದು ಬೇಕು. ನಾನು ಹೋದ್ಮೇಲೆ ನನಗೆ ಬರುತ್ತೆ ಅಂತ ಅಂದ್ರೆ ಪ್ರಯೋಜನ ಏನು ಬಂತು?